ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿನ್ನೆ ಎಪಿಸೋಡ್ ಅಲ್ಲಿ ಏನೇನಾಯ್ತಂತೆಲ್ಲ ನೋಡಿರ್ತೀರ. ಇದರಲ್ಲಿ ನಿಮ್ಗೆ ಇಷ್ಟವಾಗಿದ್ದು ಯಾವ್ದಂತ ಕಮೆಂಟ್ ಮಾಡಿ. ನೋಡಿ, ಮೊದಲನೇ ಹೇಳಿದ್ದೆ ನಾನು, ಈ ವಾರ ಮೊದಲು ಸೇಫ್ ಆಗಿದ್ದು ಕಾರ್ತಿಕ್ ಅಂತ, ಅದಾದ್ಮೇಲೆ ಕಿಚ್ಚನ ಚಪ್ಪಳ ಸಿಕ್ಕಿದ್ದು ವರ್ತೂರ್ಗ್ ಅವ್ರಿಗಂತ, ಅದಾದ್ಮೇಲೆ ಸಖತ್ ಕ್ಲಾಸ್ ತಗೊಂಡ್ರು ಕಿಚ್ಚ ಸಾರು ವಿನಯ್ ಅವರಿಗೆ ಮತ್ತೆ ಮೈಕಲ್ ಅವ್ರಿಗಂತ ಮುಂಚೆನೆ ಹೇಳಿದ್ದೆ. ಇದು ಖಂಡಿತವಾಗ್ಲೂ ಎಪಿಸೋಡ್ ಎಲ್ಲ ಕರೆಕ್ಟ್ ಆಗಿ ಆಗಿತ್ತು. ಮತ್ತೆ ಇಂಥ ಇನ್ಫಾರ್ಮೇಶನ್ ಮುಂದೆ ಕೊಡ್ತಾ ಇರ್ತೀನಿ. ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ತಾನೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ಇನ್ನೊಂದು ವಿಶೇಷವಾಗಿ ನೀವು ಖಂಡಿತವಾಗಿ ತಿಳಿಸ್ಕೊಡ್ತೀನಿ, ಎಲಿಮಿನೇಟ್ ಆಗಿದ್ದು ಯಾರು ಅಂತ. ಖಂಡಿತವಾಗ್ಲೂ 100% ಪಕ್ಕ ಮಾಹಿತಿ ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ತೀನಿ. ಹೇಳಿದ್ನಲ್ಲ, ರಿಕ್ವೆಸ್ಟ್ ಚಾನಲ್ ಮಾತ್ರ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಕಿಚ್ಚ ಎಪಿಸೋಡ್ ಸ್ಟಾರ್ಟ್ ಆದ್ಮೇಲೆ ಇರುತ್ತೆ ನೋಡಿ. ಖಂಡಿತವಾಗ್ಲೂ ಈ ವಾರ ಮಾತ್ರ ಎಲ್ಲರೂ ಪ್ರಶ್ನೆ ಮಾಡಿದ್ರು, ಎಲ್ಲಾರನು ಕ್ಲಾಸ್ ತಗೊಂಡ್ರು ಅಂತ ಹೇಳ್ಬೋದು. ನೋಡಿರ್ತಾರ, ಎಪಿಸೋಡ್ ಅಲ್ಲಿ ನೋಡಿರ್ತೀರ, ನಾನ್ ಸೈಡ್ ಇಲ್ಲ, ನನ್ನ ಹತ್ರ ಬೇಡ ಅಂತ. ತುಕ್ಕಾಲಿಗಂತೂ ಕ್ಲಾಸ್ ತಗೊಂಡ್ರು ಕಿಚ್ಚ ಸಾರು. ಜೀವನದಲ್ಲಿ ಮರಿಬೇಡ ಅಂತ ಕ್ಲಾಸ್ ತಗೊಂಡ್ರು ತುಕ್ಕಾಲಿ ಅವ್ರಿಗೆ. ಹೆಣ್ಮಕ್ಳ ಬಗ್ಗೆ ಆಗ್ಲಿ, ಇನ್ನೊಬ್ಬರ ಬಗ್ಗೆ ಹಿಂದೆ ಮಾತಾಡೋದಾಗ್ಲಿ, ಇಂಥ ವಿಷಯಗಳು ಬಂದಾಗ ಕಿಚ್ಚ ಸಾರ್ ಅವ್ರಿಗೆ ತಗೊಂಡಿರೋ ಕ್ಲಾಸ್ ಮತ್ತೆ ಜೀವನದಲ್ಲಿ ಯಾವತ್ತೂ ಮರಿಬಾರ್ದು, ಆ ರೀತಿ ತಗೊಂಡ್ರು. ಇನ್ನು ವಿನಯ್ಗೆ, ಮೈಕಲ್ಗೆ ತಗೊಂಡ್ರು. ಒಂದು ಕ್ಯಾಪ್ಟನ್ಗೆ ಯಾವ ರೀತಿ ಮರ್ಯಾದೆ ಕೊಡ್ಬೇಕು ಆ ರೀತಿ ಮರ್ಯಾದೆ ಕೊಡಿ, ಇಲ್ಲ ಅಂದ್ರೆ ಖಂಡಿತವಾಗ್ಲು ಮತ್ತೆ ಇನ್ನೊಂದ್ಸಲ ಕ್ಯಾಪ್ಟನ್ ಬಾಗ್ಲಾಗ್ತಾರೆ ಅಂತ ಮುಂಚೆನೆ ತಿಳಿಸಿದ್ದೆ. ಬಟ್ ಎಪಿಸೋಡ್ ಅಲ್ಲಿ ಆಗಿದ್ದು ಅದನ್ನೇ. ಖಂಡಿತವಾಗ್ಲೂ ಅವರು ಕೂಡ ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡ್ರು. ಇನ್ನೊಂದು ಇಲ್ಲಿ ವಿಶೇಷವಾಗಿ ತನಿಷಾ ಅವ್ರನ್ನ ಯಾವುದೋ ಒಂದು ರೆಸ್ಪೆಕ್ಟ್ ಆಗಿ ಮಾತಾಡಿದ್ರು. ಏನಕ್ಕಂದ್ರೆ ಮೊದಲನೇ ಹೇಳಿದ್ದೆ, ತನಿಷಾ ಅವರು ತಗೊಂಡ್ರೆ ಡಿಸಿಷನ್ ತುಂಬಾ ಚೆನ್ನಾಗಿದೆ, ಬಟ್ ಹೇಳೋ ಮೆಥಡ್ ಚೆನ್ನಾಗಿದ್ದಿಲ್ಲ, ಹೇಳೋ ರೀತಿ ಚೆನ್ನಾಗಿದ್ದಿಲ್ಲ ಅಷ್ಟೇನೆ. ಬಟ್ ಅವ್ರು ತಗೊಂಡ್ರೆ ಡಿಸಿಷನ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಇನ್ನು ಅದಾದ್ಮೇಲೆ ಸಂಗೀತ ಅವ್ರಿಗೂ ತುಂಬಾ ಅತಿ ಆಯ್ತು, ನೀವು ಜಾಸ್ತಿ ಮಾತಾಡ್ತೀರಾ ಅಂತ ಹೇಳ್ತಾ ಇದ್ರು ಸುದೀಪ್ ಸರ್. ಅದಾದ್ಮೇಲೆ ಪ್ರತಾಪ್ ಅವ್ರಿಗೆ, ಸಂಗೀತ ಅವರಿಗೆ ಮೋಸ್ಟ್ಲಿ ಬರೋ ವಾರ ತುಂಬಾ ಗಲಾಟೆನೇ ಆಗ್ಬೋದು. ಆ ರೀತಿ ಕಾನ್ವರ್ಸೇಷನ್ ಆಗ್ತಾ ಇದೆ, ಆ ರೀತಿ ಮಾತುಗಳು ಬರ್ತಾ ಇದೆ. ಏನಕ್ಕಂದ್ರೆ ಸಣ್ಣ ಪುಟ್ಟ ಮಾತಂದ್ರೂ ಸಂಗೀತ ಅವರು ತಗೊಳ್ಳೋ ಸ್ಥಿತಿಲಿಲ್ಲ. ಇನ್ನು ಪ್ರತಾಪ್ ಅಂದ್ರು ಮನೆಗೆ ಬಂದಿದ್ದಾರೆ, ನೋಡೇ ಇರ್ತೀರ, ತುಂಬಾ ಹೆಲ್ಪ್ಫುಲ್ ಆಗಿದ್ದಾರೆ, ತುಂಬಾ ಚೆನ್ನಾಗಿ ಓಡಿದ್ದಾರೆ. ಇನ್ನು ಕೊನೆಯದಾಗಿ ವರ್ತೂರ್ ಅವ್ರಿಗೆ ಕಿಚ್ಚನ ಚಪ್ಪಳ ಸಿಕ್ತು, ತುಂಬಾ ಸಂತೋಷ ಆಯ್ತು. ಏನಕ್ಕಂದ್ರೆ ಕಳೆದ ವಾರ ಮಿಸ್ಟರ್ ಕ್ಲಾರಿಟಿ ಅಂತ ಬಯಸ್ಕೊಂಡಿದ್ದ ವರ್ತೂರ್ ಅವರು ಒಂದು ಟಾಸ್ಕ್ ಆಡಿದಕ್ಕಾಗಿ, ಎಂಟರ್ಟೈನ್ಮೆಂಟ್ ಮಾಡಿದಕ್ಕಾಗಿ ಕಿಚ್ಚನ ಚಪ್ಪಳ ಸಿಕ್ತು. ಖಂಡಿತವಾಗ್ಲೂ ಖುಷಿ ಆಯ್ತು ಎಲ್ಲರಿಗಂತ ಅನ್ಸ್ಬೋದು. ಮತ್ತೆ ಇನ್ನು ಕಾರ್ತಿಕ್ ಕೂಡ ಪ್ರೌಡ್ ಫೀಲ್ ಆದ್ರು, ಏನಕ್ಕಂದ್ರೆ ಟಾಸ್ಕ್ ಚೆನ್ನಾಗಿ ಆಡಿದಾರೆ ಅಂತ ಹೇಳಿ. ಮತ್ತೆ ಈ ವಿಷಯಗಳಲ್ಲಿ ಯಾವ್ಯಾವಾದ್ರೆ ಈ ಪ್ರಶ್ನೆಗಳು ಕೇಳ್ಬೇಕಂತ ಮುಂಚೆನೆ ಒಂದು ವಿಡಿಯೋ ಮಾಡಿದ್ದೆ ನಾನು. ಆ ವಿಡಿಯೋ ಪ್ರಕಾರನೇ, ಆ ವಿಡಿಯೋದಲ್ಲಿ ಯಾವ ಪ್ರಶ್ನೆ ಕೇಳಿದ್ದೆ ನಾನು, ಖಂಡಿತವಾಗ್ಲೂ ಅವೇ ಪ್ರಶ್ನೆಗಳನ್ನ ರೈಸ್ ಮಾಡಿದ ಸುದೀಪ್ ಸರ್ ಈ ಎಪಿಸೋಡ್ ಅಲ್ಲಿ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಇನ್ನ ಮೊದಲೇದಾಗಿ ಸೇವ್ ಆಗಿದ್ದು ಕಾರ್ತಿಕ್. ಇನ್ನು 4 ಜನ ಇದ್ದಾರೆ, ಮೈಕಲ್, ವರ್ತೂರು, ತುಕಾಲಿ, ಪ್ರತಾಪ್. ಖಂಡಿತವಾಗ್ಲೂ 100% ಪಕ್ಕಾ ಮಾಹಿತಿ ಮೈಕಲ್ ಅವರು ಎಲಿಮಿನೇಟ್ ಆಗಿದ್ದಾರೆ, ಖಂಡಿತ ವಿಷಯ ಇದು. ಮತ್ತೆ ನಿಮ್ಮ ಪ್ರಕಾರ ಯಾರು ಎಲಿಮಿನೇಟ್ ಆಗ್ಬೇಕಾಯ್ತು? ಮೈಕಲ್ ಆಗಿದ್ದು ಸರಿನಾ? ಮತ್ತೆ ನಿನ್ನೆ ಎಪಿಸೋಡ್ ಅಲ್ಲಿ ಕಿಚ್ಚ ಸಾರಿನ ಕೇಳಬೇಕಾಗಿರೋ ಪ್ರಶ್ನೆಗಳು ಯಾವ್ದು ಇದ್ವಾ ಅಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.